ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೀವು ನಿಮ್ಮ ಪರ್ಸನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀರಾ, ಹಾಗೆಯೇ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನಿಮಗೆ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಹಾಗೆಯೇ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕಿದೆ. ಏನದು ಅಂತ ಹೇಳಿದರೆ, ಯಾರೆಲ್ಲ ರಿಕ್ವೆಸ್ಟೆಡ್ ವೀಡಿಯೋಗಳನ್ನ ಕೇಳ್ತಾ ಇದ್ದೀರಾ, ತುಂಬ ಜನ ಇವಾಗ ಥರ್ಡ್ ಪಾರ್ಟಿ ಬಗ್ಗೆ ರೀಡಿಂಗ್ನ ಮಾಡಿ ಅಥವಾ ಅವ್ರು ಮತ್ತೆ ನಿಮ್ಮನ್ನು ಕಾಲ್ ಮಾಡ್ತಾರಾ ಅಥವಾ ಇಲ್ವಾ, ಈ ಥರ ಕೆಲವೊಂದು ವಿಷಯಗಳನ್ನ ನೀವು ಕೇಳ್ತಾ ಇದ್ದೀರಾ. ಮ್ಯಾಮ್ ಈ ಥರ ವೀಡಿಯೋ ಮಾಡಿ, ಈ ಥರ ವೀಡಿಯೋ ಮಾಡಿ ಅಂತೇಳಿ. ಇಲ್ಲಿ ಒಂದು ಚಾನಲೈಸ್ ಮೆಸೇಜಸ್ ಏನು ಬರುತ್ತೆ ಆ ಒಂದು ರೀಡಿಂಗ್ ಇಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ನಿಮ್ಮ ಒಂದು ರಿಕ್ವೆಸ್ಟೆಡ್ ವೀಡಿಯೋಸ್ಗಳಿದೆ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಚಾನಲ್ನ ನಾನು ಮಾಡಿದ್ದೀನಿ. ಸೇಮ್ ಹೆಸರೇ, ಇದೇ ಹೆಸರಿದೆ, ಬಿಲೀವರ್ ಫ್ರಮ್ ಟ್ಯಾರೋಟ್ 333 ಅಂತ ಹೇಳಿ ಇದೆ. ಅಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಅಲ್ಲೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂಥ ವೀಡಿಯೋಗಳನ್ನ ನೀವು ವಾಚ್ ಮಾಡ್ಬೋದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಮಾತ್ರ ಆಗಿರುತ್ತೆ. ಓಕೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಲ್ವ, ಆ ಒಂದು ವೀಡಿಯೋಸ್ಗಳನ್ನು ನಾನು ಆ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ. ಲಿಂಕ್ನು ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಕಮೆಂಟ್ ಮೂಲಕ ನೀವು ಅಲ್ಲಿ ತಿಳಿಸ್ಬೋದು. ಅಲ್ಲಿ ನಿಮಗೆ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಬರುತ್ತೆ. ಓಕೆ, ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿರುವಂಥ ಚಾನಲ್ ಆಗಿದೆ. ಯಾಕಂದರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಇದರಲ್ಲಿ ನನಗೆ ಚಾನಲೈಸ್ ಮೆಸೇಜ್ ಮಾತ್ರ, ಅಂದರೆ ನಾನು ಮೆಡಿಟೇಷನ್ಗೆ ಕೂತಾಗ ಬರುವಂತಹ ಒಂದು ಚಾನಲೈಸ್ ಮೆಸೇಜ್ಗಳನ್ನು ಅಥವಾ ಚಾನಲೈಸ್ ರೀಡಿಂಗ್ಗಳನ್ನು ನಾನು ಇದರಲ್ಲಿ ಮಾಡುವಂಥದ್ದು. ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಟೈಮ್ ಇರಲ್ಲ. ಸೊ ಹಾಗಾಗಿ ಅದಕ್ಕೆ ಆದಂಥ ಸಪ್ರೇಟ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಬರುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದು ಇಂಡಿವಿಜುವಲ್ ಆಗಿರುವಂಥ ಸೆಷನ್ ಆಗಿರುತ್ತೆ. ಓಕೆ, ಇದು ಅಂದರೆ ಸಪ್ರೇಟಾಗಿ ನಿಮಗೆ ಮಾತ್ರ ಇರುವಂಥ ಇಂಡಿವಿಜುವಲ್ ಸೆಷನ್, ಗ್ರೂಪ್ ವೈಸ್ ಅಲ್ಲ ಇದು. ಓಕೆನಾ? ಯಾವುದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಿರೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಿಲ್ಲ ಅವರು ಕೂಡ ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಓಕೆ, ಎಸ್, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನ ಹೇಳಿ 3 ಬಾರಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನಿಮ್ಮ ಪರ್ಸನ್ನ ಹಗಲು ರಾತ್ರಿ ಅಂದೇನೆ ಅವ್ರನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದೀರಾ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ? ಓಕೆ, ಎಸ್, ಇಲ್ಲಿ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ. ನೀವೆಷ್ಟು ಅವ್ರನ್ನ ಇಷ್ಟಪಡ್ತಿದ್ದೀರಾ ಅಷ್ಟೇ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಓಕೆ, ಮುಂಚೆನೂ ತುಂಬ ಪ್ರೀತಿ ಮಾಡ್ತಿದ್ರು ಅವ್ರು ನಿಮ್ಮನ್ನು, ಇವಾಗಲೂ ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಸಮಥಿಂಗ್ ಇಲ್ಲಿ ನಿಮಗೆ ಅವ್ರ ಮೇಲೆ ಸ್ವಲ್ಪ ಡೌಟ್ಗಳು ಇರಬಹುದು ಅನ್ನೋಂಥ ಚಾನಲೈಸ್ ಮೆಸೇಜ್ ಬರ್ತಿದೆ. ಬಿಕಾಸ್ ಅವರು ಎಮೋಷ್ನಲಿ ತುಂಬಾ ಹೋಲ್ಡ್ ಮಾಡ್ತಾರೆ. ಅವರ ಒಂದು ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು, ಅವರ ಒಂದು ಪರ್ಸ್ನಲ್ ಎಮೋಷನ್ಸ್ ಏನಿದೆ, ನಿಮ್ಮ ಮೇಲಿರುವಂಥ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲದನ್ನು ಅವರು ತುಂಬ ಹೋಲ್ಡ್ ಮಾಡಿ ಇಟ್ಕೊಳ್ತಾರೆ. ಎಕ್ಸ್ಪ್ರೆಸಿವ್ ಇಲ್ಲ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳು ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಅವ್ರ ಬಗ್ಗೆ ಡೌಟ್ ಪಡ್ತಿದ್ದೀರಾ ಅಥವಾ ಅವ್ರ ಬಗ್ಗೆ ನೀವು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಆ ಕಾರಣದಿಂದ ನಿಮಗೆ ಅವ್ರ ಮೇಲೆ ಡೌಟ್ ಪಡೋ ಹಾಗೆ ಇಲ್ಲಿ ಆಗ್ತಾ ಇದೆ. ಓಕೆ, ಅವರು ಬಾಯಿ ಬಿಟ್ಟು ಕೂಡ ನಿಮ್ಮ ಹತ್ರ ಹೇಳಲ್ಲ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ. ಆ ಥರ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಅವರೆಲ್ಲ ಎಮೋಷನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಹೋಲ್ಡ್ ಮಾಡಿ ಇಟ್ಕೊಳ್ಳೋದು, ಹೇಳ್ದೇನೆ ಬಾಯಿ ಬಿಟ್ಟು ಹೇಳಿದೇನೆ ಅವರೆಲ್ಲದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಹಾಗೆ ಅವರು ಅವ್ರು ಯಾವಾಗಲೂ ಕನ್ಫ್ಯೂಷನಲ್ಲಿ ಇರ್ತಾರೆ ಅಂತಲೂ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಎನರ್ಜಿ ತುಂಬಾ ಫಾಸ್ಟ್ ಇದೆ ಇಲ್ಲಿ.
ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಕನ್ಫ್ಯೂಷನಲ್ಲಿ ಇರ್ತಾರೆ. ಆ್ಯಂಡ್ ಫ್ಯಾಮಿಲಿ ವಿಷಯದಲ್ಲಾಗಿರ್ಬೋದು, ನಿಮ್ಮ ವಿಷಯದಲ್ಲಾಗಿರ್ಬೋದು ತುಂಬಾ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಯಾವಾಗಲೂ ಈ ಒಂದು ಪ್ರೀತಿಯಲ್ಲಿ 2 ವಿಷಯದಲ್ಲಿ ಕನ್ಫ್ಯೂಷನ್ ಯಾವಾಗಲೂ ನಡೀತಾ ಇರುತ್ತೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿಗೆ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿರೋದು, ಯಾವಾಗ್ಲೂ ನಿಮ್ಮಿಬ್ರ ಮಧ್ಯ ಕನ್ಫ್ಯೂಷನ್ ನಡೀತಾನೆ ಇರುತ್ತೆ ಯಾವುದಾದ್ರೂ 2 ವಿಷಯದಲ್ಲಿ ಅಂತೇಳಿ ಬರ್ತಾ ಇದೆ. ಓಕೆ, ಎ ಲೆಟರ್, ಜಿ ಲೆಟರ್, ಡಿ ಲೆಟರ್, ಕೆ, ಆರ್, ಎಸ್, ವಿ, ಪಿ, ಜೆ, ಎನ್, ಎಂ. ಓಕೆ, ತುಂಬಾ ಕನ್ಫ್ಯೂಷನ್ ಮೈಂಡ್ ಇರುವಂಥದ್ದು. ಅವ್ರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿರೋ ಕಾರಣ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮಗಿಲ್ಲಿ ಅವ್ರ ಮೇಲೆ ಡೌಟ್ ಇದೆ ಅಷ್ಟೇ ವಿನಃ ಅವ್ರು ನಿಮ್ಮನ್ನು ಪ್ರೀತಿ ಮಾಡೋದಲ್ಲಾಗಿರ್ಬೋದು, ನಿಮ್ಮನ್ನು ನೆನಪಿಸ್ಕೊಳ್ಳೋದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂಥ ಕಡಿಮೆ ಆಗಲಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಯಾ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ವಾವ್, ದ ಲವರ್ ಕಾರ್ಡ್ ಫಸ್ಟ್ ಕಾರ್ಡ್ ಬಂದಿರುವಂಥದ್ದು. 1 minute. ಓಕೆ, ದ ಫುಲ್ ಕಾರ್ಡ್, ದ ಎಂಪ್ರೆನ್ಸ್, ನೈಟ್ ಆಫ್ ವ್ಯಾಂಡ್ಸ್, ಡೆತ್ ಕಾರ್ಡ್, ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಎಮೋಷ್ನಲಿ ಆಲ್ರೆಡಿ ಅಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬಂದಿರುವಂಥದ್ದು ಯಾವುದೋ ಒಂದು 2 ವಿಷಯದಲ್ಲಿ ನಿಮ್ಮಿಬ್ಬರು ಮಧ್ಯೆ ಯಾವಾಗಲೂ ಕನ್ಫ್ಯೂಷನ್ ವಿಷಯ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಆಗ್ತಾನೆ ಇರುತ್ತೆ. 2 ವಿಷಯದಲ್ಲಿ ಅಂತೇಳಿ ಬರ್ತಾ ಇದೆ. ಜಗಳನೂ ಕೂಡ ಆಗ್ತಿರುತ್ತೆ ಅಥವಾ ಮನಸ್ತಾಪಗಳು ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ನೀವು ಅವರಿಗೆ ತುಂಬಾ ಅಡ್ವೈಸ್ ಮಾಡುವಂಥದ್ದು ಅಥವಾ ಹೇಳ್ತಾ ಇರುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಅಂದರೆ ನೀವು ಬೇರೆ ವಿಷಯಕ್ಕೆಲ್ಲ ತುಂಬ ಏನು ಮೊದಲ ಆದ್ಯತೆ ಕೊಡ್ತೀರಾ. ಇಲ್ಲಿ ಫ್ಯಾಮಿಲಿ ವಿಷಯನೂ ಇರಬಹುದು ಅಥವಾ ಕೆಲಸದ ವಿಷಯದಲ್ಲಾಗಿರಬಹುದು. ಅವರಿಗೆ ನೀವು ಕೆಲವೊಂದು ವಿಷಯಗಳನ್ನ ನೀವು ಚುಚ್ಚಿ ಮಾತಾಡ್ತಾ ಇದ್ದೀರಾ, ಚುಚ್ಚಿ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ ಚಾನಲೈಸ್ ಮೆಸೇಜ್. ಓಕೆ, ಅವರ ವಿಷಯದಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ವಿಷಯದಲ್ಲಿ ಎಷ್ಟು ಏನು ಮೊದಲ ಆದ್ಯತೆ ಏನು ಕೊಡ್ತಾರೆ, ಹಾಗೆಯೇ ಅವರು ಕೆಲಸಕ್ಕೂ ಅಥವಾ ಅವರ ಒಂದು ಸೆಕೆಂಡ್ ಆಪ್ಷನ್ ಏನಿದೆ ಅದಕ್ಕೂ ಕೂಡ ಅಷ್ಟೇ ಆದ್ಯತೆನ ಕೊಡ್ತಾರೆ. ಬಟ್ ಇಲ್ಲಿ ನಿಮಗೆ ಅವ್ರ ಜೊತೆ ನಿಮಗೆ ಕನೆಕ್ಟ್ ಮಾಡಿದಾಗ ನಿಮಗೆ ಅನ್ನಿಸ್ತಾ ಇರುವಂಥದ್ದು, ನೀವು ಬರೀ ನಿಮ್ಮ ಕೆಲಸ, ನಿಮ್ಮ ಫ್ಯಾಮಿಲಿ ಅದಕ್ಕೆ ಬಗ್ಗೆ ಮಾತ್ರ ನೀವು ಗಮನ ಕೊಡ್ತೀರಾ ಅಥವಾ ಮೊದಲ ಆದ್ಯತೆನ ಕೊಡ್ತೀರಾ. ನನಗೆ ನೀವು ಟೈಮ್ ಕೊಡಲ್ಲ, ಓಕೆನಾ, ನನ್ನನ್ನು ನೀವು ತುಂಬ ಇಗ್ನೋರ್ ಮಾಡ್ತೀರಾ ಆ್ಯಂಡ್ ನೆಗ್ಲೆಕ್ಟ್ ಮಾಡ್ತೀರಾ. ಆ ಥರ ಇಲ್ಲಿ ಎನರ್ಜಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಈ ಥರ ಬ್ಲೇಮ್ ಮಾಡ್ತಿದ್ದೀರಾ ಅವರನ್ನು. ಅವರಿಲ್ಲಿ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅವ್ರ ಕೆಲಸ, ಫ್ಯಾಮಿಲಿ ಆ್ಯಂಡ್ ನೀವು ಸಮಥಿಂಗ್ ಪ್ರತಿಯೊಂದನ್ನು ಅವ್ರು ಇಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಬಟ್ ಅವರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಓಕೆ, ಸೊ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ನೀವಿಬ್ಬರು ಏನಾದರೂ ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ, ದೂರದಲ್ಲಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರು ನಿಮ್ಮನ್ನ ಒಂದು ರಾಣಿ ಥರ ಅಥವಾ ರಾಜನ್ ಥರ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಇಲ್ಲಿ ಬರ್ತಿದೆ ಚಾನಲೈಸ್ ಮೆಸೇಜ್. ಓಕೆ, ನಿಮ್ಮನ್ನ ಲೈಫಲ್ಲಿ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡ್ತಿರುವಂಥದ್ದು. ಆ್ಯಂಡ್ ಇಲ್ಲಿ ದ ಫೂಲ್ ಕಾರ್ಡ್ ಕೂಡ ಬಂದಿದೆ, ದ ಲವರ್ಸ್ ಕಾರ್ಡ್ ಕೂಡ ಬಂದಿದೆ, ಡೆತ್ ಕಾರ್ಡ್ ಕೂಡ ಬಂದಿದೆ. ಇಲ್ಲೆಲ್ಲದೂ ಕೂಡ ಪಾಸಿಟಿವ್ ಕಾರ್ಡ್ಸ್ಗಳೇ ಇರುವಂಥದ್ದು. ಓಕೆ, ಇಲ್ಲಿ ಈ ಒಂದು ಎನರ್ಜಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಒಂದು ಭಾವನಾತ್ಮಕವಾಗಿರುವಂಥ ಅನಿರೀಕ್ಷಿತ ಪುನರ್ಮಿಲನ ಅಂತ ಹೇಳಿದ್ರೆ
ವಾವ್! ನೈಸ್. ಇಲ್ಲಿ ಒಂದು ನ್ಯೂ ಬಿಗಿನಿಂಗ್, ಒಂದು ಎಮೋಷ್ನಲಿ ಮತ್ತೆ ನೀವಿಬ್ರು ಮತ್ತೆ ನ್ಯೂ ಬಿಗಿನಿಂಗ್ ಮಾಡ್ತೀರಾ. ಆ್ಯಂಡ್ ಅವರು ಅವ್ರ ಎಮೋಷ್ನಲ್ ಏನಿದ್ದಾರೆ ಅದು ನಿಮ್ಮ ಹತ್ರ ಇಷ್ಟು ದಿನ ಎಕ್ಸ್‌ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಏನು ನೀವು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ರಿ, ಆರೋಪ ಮಾಡ್ತಾ ಇದ್ರಿ, ಅದು ಅವರು ವ್ಯಕ್ತಪಡಿಸ್ತಾರೆ. ಅವರ ಭಾವನೆಗಳನ್ನು ನಿಮ್ಮ ಹತ್ರ ವ್ಯಕ್ತಪಡಿಸ್ತಾರೆ ಅಥವಾ ಭಾವನೆಯಿಂದನೇ ಅವ್ರು ನಿಮಗೆ ಕಾಲ್ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಇಲ್ಲಿ ಓಕೆ, ದ ಎಂಪ್ರೆನ್ಸ್ ಕಾರ್ಡ್ ಕೂಡ ಸೆಂಟ್ರಲಲ್ಲಿ ಇರೋದ್ರಿಂದ ನಿಮ್ಮನ್ನ ಒಂಥರ ಅವರು ರಾಣಿ ಥರ ನೋಡ್ಕೊಳ್ಬೇಕು, ಮಹಾರಾಣಿ ಥರ ನೋಡ್ಕೊಳ್ಬೇಕು, ಆ ಥರ ಅವರ ಒಂದು ಎನರ್ಜಿ ಇಲ್ಲಿ. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮನ್ನ ತುಂಬಾನೇ ಅವರು ಇಷ್ಟಪಡ್ತಿದ್ದಾರೆ. ಒಂಥರ ಅವ್ರ ಲೈಫಲ್ಲಿ ನೀವು ಹೋದ್ಮೇಲೆನೆ ಅವ್ರ ಲೈಫ್ ಬ್ಯೂಟಿಫುಲ್ ಆಗಿರುವಂಥದ್ದು. ಸಮಥಿಂಗ್ ಅವರ ಲೈಫನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆದಮೇಲೆ. ಸೊ ಹಾಗಾಗಿ ಅವ್ರು ನಿಮ್ಮ ಮೇಲೊಂದು ಸ್ಪೆಷಲ್ ಫೀಲಿಂಗ್ನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಏನು ಇವಾಗ ಸಪ್ರೇಷನ್ ನಡೀತಿದೆ ಅಥವಾ ಇಗ್ನೋರೆನ್ಸ್ ಏನು ನಡೀತಾ ಇದೆ ಅದೆಲ್ಲದೂ ಕೂಡ ಕಾಲಕ್ರಮೇಣ ಸರಿ ಮಾಡ್ಕೊಳ್ಳೋ ಅಂಥದ್ದು ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಸಮಥಿಂಗ್ ಅವರಾಗೆ ಬಂದು ಇಲ್ಲಿ ಸರಿ ಮಾಡ್ಕೊಳ್ತಾರೆ, ನನಗೆ ನೀನು ಬೇಕು ಅಂತ ಹೇಳುವಂಥದ್ದು, ಆ ಥರ ಇಲ್ಲಿ ಎನರ್ಜಿ ಬರ್ತಾ ಇದೆ. ನೈಟ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಎಲ್ಲೊಂದು ಕಡೆ ಟ್ರಾವೆಲ್ ಎನರ್ಜಿ ಕೂಡ ಬರ್ತಾ ಇದೆ. ನೀವು ಅಥವಾ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ದೀರಾ, ಟೆಂಪಲಿಗೆ ಹೋಗುವಂಥ ಟ್ರಾವೆಲ್ ಇರ್ಬೋದು ಅಥವಾ ನೇಚರ್ ರಿಲೇಟೆಡಲ್ಲಿ ಇರ್ಬೋದು. ಸಮಥಿಂಗ್ ಟ್ರಾವೆಲ್ ಪ್ಲಾನಿಂಗ್ ಮಾಡ್ತಿದ್ದೀರಾ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಟೆಂಪಲ್ ಹೋಗುವಂಥದ್ದಾಗಿರಲಿ ಅಥವಾ ಸಮಥಿಂಗ್ ಪಾಸಿಟಿವ್ ವೈಬ್ಸ್, ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಲಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಏಂಜಲಿಂದ ಇದಕ್ಕೆ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. Success, you are ready. Forgiveness, within the next few months ಅಂತ ಹೇಳಿ ಬರ್ತಾ ಇದೆ. ರೀಕನ್ಸಿಡರ್. ಓಕೆ, ಸಕ್ಸಸ್ ಬರ್ತಿದೆ ಆ್ಯಂಡ್ ಯು ಆರ್ ರೆಡಿ. ಫಸ್ಟ್ ನೀವು ರೆಡಿ ಆಗಿ, ಅವರು ಕೂಡ ನಿಮ್ಮ ಲೈಫಲ್ಲಿ ನೀವೆಷ್ಟು ಅವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಅವರು ಕೂಡ ಅಷ್ಟೇ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಅವರನ್ನು ಅಂದರೆ ಅವ್ರ ಲೈಫಲ್ಲಿ ನಿಮ್ಮನ್ನು ಬರಮಾಡ್ಕೊಳ್ಬೇಕು, ಅವ್ರ ಲೈಫಲ್ಲಿ ನಿಮ್ಮನ್ನು ಬರಮಾಡ್ಕೊಳ್ಬೇಕು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ತುಂಬಾ ಬರ್ತಾ ಇದೆ. ಓಕೆ, ಸಕ್ಸಸ್ ಆ್ಯಂಡ್ ಫರ್ಗಿವ್ನೆಸ್, ಆಗೋಗಿದ್ದನ್ನೆಲ್ಲ ಬಿಟ್ಬಿಟ್ಟು ಈಗೇನು ಮಿಸ್ಟೇಕ್ಸ್ ಆಗಿದೆ ಅದೆಲ್ಲದನ್ನು ಮರೆತು ಬಿಟ್ಟು ನಿಮ್ಮ ಹತ್ರ ಒಂದು ಹ್ಯಾಪಿ ರಿಲೇಷನ್ಶಿಪ್ಪನ್ನ ಲೀಡ್ ಮಾಡಬೇಕು ಅನ್ನೋವಂಥ ಆ ಥರ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಬೇಕಾಗಿರೋಂಥ ನಿಮ್ಮ ಸಮಥಿಂಗ್ ಹೇಳಿದೆ ಅಲ್ವಾ, ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕಿರುವಂಥ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.